ಓ ಮಹಾಪ್ರಭುಗಳು ನೀವೇ ಇಲ್ಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ರೀಸನ್ ಇಷ್ಟೇ, ಇಶಾನ್ದು 8ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಯಾವ ರೀತಿ ಇತ್ತು ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವ್ಲಾಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸಲ ಅಮ್ಮನ ಮನೇಲಿರೋದ್ರಿಂದ ಇಶಾನ್ 8ನೇ ವರ್ಷದ ಬರ್ತ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಒಂದು ಸ್ವಲ್ಪ ಗ್ರ್ಯಾಂಡಾಗೇ ಇತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ರಿಲೇಟಿವ್ಸು ಆಗ್ಬೋದು ಮತ್ತು ನಮ್ಮ ಮನೆಯವರಾಗ್ಬೋದು ಎಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿರೋದ್ರಿಂದ ಇಶಾನ್ಗೂ ತುಂಬ ಖುಷಿ ಆಯಿತು. ಮಾಮನ ಮಕ್ಕಳು ಮತ್ತು ನನ್ನ ತಮ್ಮ, ಪಪ್ಪ, ಅಮ್ಮ ಎಲ್ಲ ಸೇರಿಕೊಂಡು ಅವತ್ತು ಫುಲ್ಲು ಕಂಪ್ಲೀಟಾಗಿ ನಾವು ಒಂದು ಪ್ಲ್ಯಾಂಡಾಗಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ನನ್ನ ಕಸಿನ್ ಮಾಮನ ಮಗ ರಂಜನ್ ಗೌಡ ಅಂತ ತುಂಬಾ ಕ್ರಿಯೇಟಿವಿಟಿಯಲ್ಲಿ ಮುಂದೆ ಇದ್ದಾನೆ ಅಂತಲೇ ಹೇಳ್ಬೋದು. ಲಾಸ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಕೈನ್ ಮಾಸ್ಟರಲ್ಲಿ ಬರ್ತ್ಡೇ ವಿಷಸ್ನ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತ. ಅದನ್ನು ಮಾಡಿಕೊಟ್ಟಿದ್ದು ಇದೇ ರಂಜನ್ ಗೌಡ. ಇವತ್ತು ಅಷ್ಟೇ ನಮಗೆ ಬಲೂನ್ಸ್ನೆಲ್ಲ ನೀಟಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ದ. ಆರ್ಚ್ ರೀತಿ ಡೆಕೋರೇಷನ್ ಆಗಿತ್ತು. ಇದನ್ನು ಡೆಕೋರೇಷನ್ ಮಾಡೋರ ಹತ್ರನೇ ಮಾಡಿಸ್ಕೊಂಡ್ರೆ ತುಂಬಾ ಪ್ರೈಸ್ ಆಗುತ್ತೆ. ಬಟ್ ನನ್ನ ಕಸಿನ್ ಆಗಿರೋದ್ರಿಂದ ನಾನು ಜಸ್ಟ್ ಬಲೂನ್ಸ್ ಅಷ್ಟೇ ತಂದುಕೊಟ್ಟಿದ್ದು. ಬಲೂನ್ಸ್ಗೆಲ್ಲ ನಾನು ಒಂದು ಅರೌಂಡ್ 400 ರುಪೀಸ್ ಇನ್ವೆಸ್ಟ್ ಮಾಡಿದ್ದಿದ್ದು ಅಷ್ಟೇ. 400 ರುಪೀಸಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ವಿಡಿಯೋ ಮುಖಾಂತರ ನನ್ನ ಕಸಿನ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ 2 PVC ಪೈಪ್ ಇಟ್ಕೊಂಡು ಯಾವ ರೀತಿ ಬಲೂನ್ಸ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ಬೋದು ಅಂತ ನೀವು ನೋಡಿದ್ದೀರಾ. ತುಂಬ ಈಸಿಯಾಗಿದೆ. ಸೊ ನನ್ನ ಕಸಿನ್ ಯಾವ ರೀತಿ ಮಾಡ್ತಿದ್ದಾನೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಈಗಂತೂ ಸಣ್ಣ ಪುಟ್ಟ ಫಂಕ್ಷನ್ಸ್ಗಾಗ್ಬೋದು, ಬೇಬಿ ಶವರ್ ಆಗ್ಬೋದು, ಬರ್ತ್ಡೇ ಪಾರ್ಟೀಸ್ಗಾಗ್ಬೋದು ಬಲೂನ್ಸ್ ಡೆಕೋರೇಷನ್ನು ಕಾಮನ್ ಆಗಿದೆ. ಮನೇಲಿ ಟ್ರೈ ಮಾಡಿ. ಹಾಗೆ ಈ ಬಲೂನ್ ಡೆಕೋರೇಷನ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಬರ್ತ್ಡೇ ಪಾರ್ಟಿಗೆ ಬರೋರೆಲ್ಲರಿಗೂ ನಾವು ನೈಟ್ ಡಿನ್ನರ್ ಊಟ ಅರೇಂಜ್ ಮಾಡಿದ್ವಿ. ಅದನ್ನು ಯಾರು ಮಾಡಿಕೊಟ್ರು ಅಂತ ನೋಡೋಣ. ಇವತ್ತು ಇಶಾನ್ ಬರ್ಡೇಗೆ ಗ್ರೇವಿ ಮಾಡ್ತಾ ಇರೋದು ನನ್ನ ಕಝೀನು ಗಗನ್ ಅಂತ. ಸೊ ಏನು ಗ್ರೇವಿ ಮಾಡ್ತಿದ್ಯೋ? ಗ್ರೇವಿ ಯಾವುದ್ರದ್ದು? ತರಕಾರಿ ಆಮೇಲೆ ಮತ್ತೆ ಪನ್ನೀರ್. ವಾವ್. ಇದ್ರ ಜೊತೆಗೆ ಏನು? ಗೀ ರೈಸ್ ಆಮೇಲೆ ಪರಾಟನ ತಂದಿದೆಯಲ್ಲ, ಇದು ಪರೋಟಾಗೆ ಗ್ರೇವಿ. ಪರೋಟಾಗ ಆ ಕಡೆ ದೊಡ್ಡ ಕುಕ್ಕರ್ ಏನು? ಅದು ಗೀ ರೈಸ್ಗೆ. ಸೊ ಇಶಾನ್ ಬರ್ಡೇಗೆ ಪ್ರಿಪ್ರೇಷನ್ಸ್ ಜೋರಾಗಿ ನಡೀತಾ ಇದೆ. ನನ್ನ ಕಸಿನ್ಸ್ ಎಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗ್ರೇವಿ ರೆಡಿ ಆಗ್ತಿದೆ ಆ್ಯಂಡ್ ಇದು ಗೀ ರೈಸಿಗೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಪನ್ನೀರ್ ರೆಡಿ ಆಗಿದೆ, ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದೆಲ್ಲ ಚಾಪಿಂಗ್ ಆಗಿರುವಂಥ ವೆಜಿಟೇಬಲ್ಸ್ಗಳು. ಸೊ ಇದು ಯಾವ ಕಿಚನ್ ಅಂತಂದರೆ ಇದು ನಾವು ನಾನ್ ವೆಜ್ ಮಾಡಿದಾಗ ಯೂಸ್ ಮಾಡುವಂಥ ರಫ್ ಯೂಸ್ಗೆ ಕಿಚನ್ ಮಾಡ್ಕೊಂಡಿರೋದು. ಸೊ ಅಲ್ಲಿ ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇವರು ನಮ್ಮ ಅತ್ತೆ ಇಲ್ಲಿ ಕೂತ್ಕೊಂಡು ಎಲ್ಲಾನು ರೆಡಿ ಮಾಡ್ಕೊಡ್ತಿದ್ದಾರೆ, ಎಷ್ಟೆಷ್ಟು ಹಾಕಬೇಕು ಏನು ಅಂತ. ಈಗ ಇಲ್ಲೂ ರೆಡಿ ಮಾಡಿದ್ದಾರೆ. ಇದು ಏನಕ್ಕೆ ರೆಡಿ ಮಾಡಿದ್ದೀರಾ ಅತ್ತೆ? ಇದು ಬೆಳ್ಳುಳ್ಳಿ ಒಂದು ಒಳ ಇಡಿ ಅದೇ, ಅಂದ್ರೆ ಒಂದು ಇಡಿ ಒಳ ಇಡಿ ಅಂದ್ರೆ ಈ ತರ ಫೋಲ್ಡಿಂಗ್. 4 ಪೀಸ್ ಚಕ್ಕೆ ಇದೆ, 14 ಲವಂಗ ಇದೆ, 4 ಏಲಕ್ಕಿ, ಶುಂಠಿ, 6 ಮೆಣಸಿನ್ಕಾಯಿ ಇಟ್ಟಿದ್ದೀನಿ. 1 ಸೇರ್ ಅಕ್ಕಿ ಗೀ ರೈಸ್. ಒಂದು ಸೇ ಅಂದ್ರೆ ಎಷ್ಟು? 4 ಪಾವು. 4 ಪಾವು ರೈಸ್ಗೆ. ಸೊ ಇದು ಇಷ್ಟು ಮಸಾಲೆ ಬೇಕು. ಎಣ್ಣೆನಲ್ಲಿ ಹುರ್ಕೊಂಡು ರುಬ್ಕೋಬೇಕು. ಆಮೇಲೆ ಟೊಮೆಟೊ ಈರುಳ್ಳಿ ಹುರಿದ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ನೀರ್ ಹಾಕಿ 1-2 ಅಕ್ಕಿ, 1 ಅಕ್ಕಿಗೆ 2 ನೀರು ಹಾಕ್ಬೇಕು. ಓಕೆ, ಗೀ ರೈಸ್ ರೆಡಿ ಆಗುತ್ತೆ. ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾವು ಅದನ್ನು ಹುರ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಅದಕ್ಕೆ ಅಂತ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದೊಂದು 2 ನಿಮಿಷ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ರೀತಿ ಟೇಸ್ಟ್ ಇರುತ್ತೋ ಆ ರೀತಿ ನೀವು ಹೆಚ್ಚಿಸ್ಕೊಳ್ಬೋದು, ಇಲ್ಲ ಕಡಿಮೆ ಮಾಡ್ಕೊಳ್ಬೋದು.
ಎಣ್ಣೆಲಿ ಫ್ರೈ ಮಾಡಿದಂಥ ಮಸಾಲೆ ಪದಾರ್ಥನೆಲ್ಲ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಅರಿಶಿನ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೆಕ್ಸ್ಟು ಗೀ ರೈಸ್ ಮಾಡೋದಕ್ಕೆ ಒಗ್ಗರಣೆಗೆ ಒಣಗಿರೋಂಥ ಪುದೀನ ಸೊಪ್ಪು ಹಾಗೆ ಒಂದೆರಡು ಪಲಾವ್ ಎಲೆ, ಒಂದು 15 ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕುಕ್ಕರ್ಗೆ ನಾನು ಎಣ್ಣೆ ಮತ್ತು ತುಪ್ಪ 2 ಸಮ ಪ್ರಮಾಣದಲ್ಲಿ ತೊಗೊಂಡಿರೋವಂಥದ್ದು. ಅದ್ರ ಜೊತೆಗೆ ಒಂದು ಈರುಳ್ಳಿನ ಸಣ್ಣ ಉದ್ದು ಕಟ್ ಮಾಡಿರೋದನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಗೀ ರೈಸ್ ಮಾಡುವಾಗ ಎಣ್ಣೆ ಮತ್ತು ತುಪ್ಪ 2 ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಅರೋಮಾ ಕೊಡುತ್ತೆ ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪಗೆ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಬೇಕು. ಒಂದು 2 ಮಿನಿಟ್ಸು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವತ್ತು ನಾವು ತೋರಿಸ್ತಾ ಇರೋದು 4 ಪಾವು ಅಕ್ಕಿಗೆ ಯಾವ ರೀತಿ ಮಸಾಲೆ ಹಾಕ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇರೋದು. ಹಾಗೆ ನೆನೆಸಿರೋವಂಥ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೋಝನ್ ಬಟಾಣಿ ಅಥವಾ ಹಸಿ ಬಟಾಣಿ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾವು ನುಣ್ಣಗೆ ರುಬ್ಕೊಂಡಿರೋವಂಥ ಮಸಾಲೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಗೀ ರೈಸಲ್ಲಿ ನಾವು ವೆಜಿಟೇಬಲ್ಸ್ ಏನೂ ಆ್ಯಡ್ ಮಾಡೋದಿಲ್ಲ, ಹಾಗಾಗಿ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ನೆನೆಸಿಟ್ಟಿದಂಥ ಅಕ್ಕಿ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿಬಿಟ್ಟು 1:2 ರೇಷಿಯೋದಲ್ಲಿ ನೀರು ಹಾಕಿ 1 ವಿಷಲ್ ಬರ್ಸ್ಕೊಂಡ್ರೆ ಗೀ ರೈಸ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾವು ವೆಜಿಟೇಬಲ್ಸ್ದು ಗ್ರೇವಿ ಮಾಡಿದ್ವಿ, ಅದು ರೆಡಿ ಆದಮೇಲೆ ಪನ್ನೀರ್ ಹಾಕ್ಬಿಟ್ಟು 1 ಕುದಿ ಬರ್ಸ್ಕೊಂಡ್ವಿ. ಮಮ್ಮಿ ರೆಡಿನಾ ರೆಡಿನಾ ಅಂತ ಕೇಳಿದೆ. ಓಕೆ, ನಮ್ಮ ಪಪ್ಪನೂ ರೆಡಿ ಆಗ್ಬಿಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರೋವಂಥ ಅರೇಂಜ್ಮೆಂಟ್ಸ್ನೆಲ್ಲ ನಮ್ಮನೆ ಫಸ್ಟ್ ಫ್ಲೋರಲ್ಲಿರುವಂಥ ಬಾಲ್ಕನಿಯಲ್ಲಿ ಮಾಡ್ಕೊಂಡಿದ್ವಿ. ಯಾಕಂತಂದರೆ ಬಾಲ್ಕನಿ ಕಂಪ್ಲೀಟಾಗಿ ನಾವು ಗ್ಲಾಸಲ್ಲಿ ಫಿನಿಷ್ ಮಾಡಿಸಿದ್ವಿ, ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಅಲ್ಲಿ ನಾವು ಮಾಡಿದ್ದು. ಇಶಾನ್ 8th ಇಯರ್ ಬರ್ತ್ಡೇ ಸ್ವಲ್ಪ ಸ್ಪೆಷಲ್ ಆಗಿತ್ತು. ರೀಸನ್ ನಾನು ಮತ್ತು ಅರುಣ್ ಯಾವಾಗಲೂ ಕೇಕ್ ಕಟ್ ಮಾಡಿಸ್ತಿದ್ವಿ. ಬಟ್ ಈ ವರ್ಷ ನಮ್ಮ ಪಪ್ಪ, ಮಮ್ಮಿ, ನನ್ನ ಸೋದರತ್ತೆ ಹಾಗೆ ನನ್ನ ತಮ್ಮ ಅನಿಶಾ ಬೇಬಿ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿಸಿದ್ರು. ಜೊತೆಗೆ ಅಮ್ಮನ ಮನೆ ಹತ್ರ ಇರುವಂಥ ಒಂದಷ್ಟು ಮಕ್ಕಳನ್ನು ಕೂಡ ಕರೆದಿದ್ವಿ. ಹಾಗೆ ನನ್ನ ಕಸಿನ್ಸು, ಮಾಮ, ಅತ್ತೆ, ದೊಡ್ಡಮ್ಮ, ಅಣ್ಣ, ನಾನು, ಅರುಣ್ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿರೋದ್ರಿಂದ ತುಂಬ ಸ್ಪೆಷಲ್ ಆಗಿತ್ತು. ಮೆಮೊರಿಯಬಲ್ ಡೇ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಜೊತೆಗೆ ಯಾವುದಾದ್ರು ಹೊಸ ಕಂಟೆಂಟ್ ಬಗ್ಗೆ ನಿಮಗೆ ವಿಡಿಯೋ ಬೇಕಾಗಿದ್ದಲ್ಲಿ ನನಗೆ ತಿಳಿಸ್ಬೋದು. ಅದ್ರ ಮೇಲೂ ಕೂಡ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮಕ್ಕಳು ಅಂತಂದಮೇಲೆ ಕೇಕ್ನ ಥೀಮಲ್ಲಿದ್ದರೆ ತುಂಬ ಇಷ್ಟಪಡ್ತಾರೆ. ಈ ವರ್ಷದ ಕೇಕ್ ಥೀಮ್ ಬಂದ್ಬಿಟ್ಟು ಮಿಕ್ಕಿ ಮೌಸ್. ಹಾಗಾಗಿ ನಾವು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬಲೂನ್ ಡೆಕೋರೇಟ್ ಮಾಡಿದ್ದು. ಈವನ್ ಕೇಕು ಕೂಡ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಇದ್ದಿದ್ದು. ನಮ್ಮ ದೊಡ್ಡಮ್ಮನ ಮೊಮ್ಮಗಳು ಇದೆಲ್ಲ ನಿಮ್ಗೆ ಗೊತ್ತು. ಅಮ್ಮ ಆ್ಯಂಡ್ ಪಪ್ಪ ಇವತ್ತಿನ ಪಾರ್ಟಿ ಎಲ್ಲ ಅರೇಂಜ್ ಮಾಡಿದ ಪಪ್ಪನೇ. ಇದು ನಮ್ಮ ಮಾಮ, ನೀವು ಆಲ್ರೆಡಿ ನೋಡಿದ್ದೀರಾ ಸುಮಾರು ಬ್ಲಾಗಲ್ಲಿ ನಮ್ಮ ಮಾಮ ಸ್ಪೀಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಮ್ಮ ಅತ್ತೆ.
ಇದು ನಾನು, ಇದು ನಮ್ ಫ್ಯಾಮಿಲಿ. ನಾವಿಲ್ಲಿ ಇಶಾನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ.